ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು UK ಸ್ಟೈಲ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆಯಿತಾ. ಇವತ್ತು ತುಂಬ ಸಿಂಪಲ್ಲಾಗಿ ಜಸ್ಟ್ 2 ಆಲೂಗಡ್ಡೆ ಇದ್ದರೆ ಫಿಂಗರ್ ಚಿಪ್ಸ್ ನಾವು ಮನೇಲೇ ಮಾಡ್ಬೋದು ಆಯಿತಾ. ಟೇಸ್ಟು ಹಾಗೇ ಇರುತ್ತೆ. ಹೊರ್ಗಡೆ ಕ್ರಿಸ್ಪಿ ಥರ, ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಜಸ್ಟ್ 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟು ಆಲೂಗಡ್ಡೆನ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಳ್ತಾ ಇರೋದು. ಮೇಲ್ಗಡೆ ಸಿಪ್ಪೆಯನ್ನು ತೆಗೆದಿಲ್ಲ, ನೀವು ಸಿಪ್ಪೆ ತೆಗೆದ್ರೆ ತಗೋಬೋದು. ಜಾಸ್ತಿ ತಿಳುವಾಗೂ ಕಟ್ ಮಾಡಬೇಡಿ, ಜಾಸ್ತಿ ದಪ್ಪನೂ ಕಟ್ ಮಾಡಬೇಡಿ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ. ನೋಡಿ ಯಾವ ರೀತಿ ಕಟ್ ಮಾಡ್ತಾಯಿದೆ, ಸೇಮ್ ಅದೇ ರೀತಿ ಮಾಡ್ಕೊಳ್ಳಿ. ಆಲ್ರೆಡಿ ಒಂದನ್ನು ಕಟ್ ಮಾಡಿಕೊಂಡು ಒಂದು ಸಣ್ಣ ಪುಟ್ಟಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ನಾನು ನೀರಲ್ಲಿ ಆಯಿತಾ. ಈ ರೀತಿ ಕಟ್ ಮಾಡ್ಕೊಂಡಿರಿ ಇದೇ ಸೈಜಲ್ಲಿ. ಇವಾಗ ಅದಕ್ಕೆ ಬೇಕಾಗಿರೋದು ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರ್ ಹಿಟ್ಟು ಎರಡೇ ತೊಗೊಂಡಿದ್ದೀನಿ. ನೀವು ಮೈದಾ ಬೇಡ ಅಂದರೆ ಕಡಲೆ ಹಿಟ್ಟಲ್ಲೂ ಮಾಡ್ಕೋಬೋದು. ನಾನು ಮೈದಾದಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಅದೇ ಆಲೂಗಡ್ಡೆಗೆ ಉಪ್ಪು, ನೀರೆಲ್ಲ ತಗೊಂಡಿರಿ. ಆಮೇಲೆ ಖಾರ, ಆಮೇಲೆ ಗರಂ ಮಸಾಲ, ಆಮೇಲೆ ಕಲರ್ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಲರು. ಆಮೇಲೆ ಹಿಟ್ಟು ಆಯಿತಾ, ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರ್ ಹಿಟ್ಟು ಎರಡೂ ಹಾಕ್ಕೊಳ್ಳಿ. ಎರಡು ಸ್ವಲ್ಪ ಹಾಕ್ಕೊಳ್ಳಿ ಫಸ್ಟು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಅದರೊಳಗಡೆ ಸ್ವಲ್ಪ ಎಣ್ಣೆ ಹಾಕಿತ್ತು, ಅದು ಕ್ಯಾಪ್ಚರ್ ಆಗಿಲ್ಲ ಆಯಿತಾ. ಈ ರೀತಿ ಮಾಡಿಕೊಂಡು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತ ಹೋಗಿ. ಆಮೇಲೆ ಸ್ವಲ್ಪ ಪೂರ್ತಿ ನೀರು ಅನ್ನಿಸ್ತಪ್ಪ ಅಂದರೆ ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ಆಯಿತಾ. ಎರಡೂ ಹಿಟ್ಟು ಹಾಕ್ಕೊಳ್ಳಿ ಇನ್ನು ಸ್ವಲ್ಪ. ನೋಡಿ ಈ ರೀತಿ ಆಯಿತು. ಆಮೇಲೆ ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ತಿಳುವಾಗಿ ಮಾಡ್ಕೊಳ್ತು. ನೆಕ್ಸ್ಟು ಸ್ವಲ್ಪ ಗಟ್ಟಿ ಅನಿಸಿದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ ಆಯಿತಾ. ಮಾಡುವಾಗ ಈ ಥರ ಇರಬೇಕು. ಆಮೇಲೆ ಇದನ್ನೇ ನೆನೆಸಿಡ್ಬೇಕಂತ ಏನಿಲ್ಲ, ಆದ ತಕ್ಷಣ ಸೀದಾ ಡೈರೆಕ್ಟ್ ಎಣ್ಣೆ ಬಿಸಿಗಿಟ್ಟಿದ್ದೆ. ಇವಾಗ 1 by 1 ಹಾಕ್ಕೊತ ಹೋಗ್ತಾ ಇದೆ. ಆಮೇಲೆ ಒಂದೇ ಹತ್ರ ಹಾಕ್ಕೋಬೇಡಿ, ಎಲ್ಲ ಅಂಟ್ಕೊಂಬಿಡುತ್ತೆ ಆಯಿತಾ. ಸ್ವಲ್ಪ ದೂರನೇ ಹಾಕ್ಕೊಳ್ಳಿ, ಬಿಡಿ ಬಿಡಿಯಾಗಿರಲಿ. ಒಂದೇ ಹತ್ರ ಹಾಕ್ಕೊಂಬಿಟ್ರೆ ಎಲ್ಲ ಅಂಟ್ಕೊಂಬಿಡುತ್ತೆ. ಆಮೇಲೆ ನೀವು ಈ ಥರ ಮಾಡಬೇಕಾಗುತ್ತೆ ಚಮಚದಿಂದ. ಹಾಗಾಗಿ ಬಿಡಿ ಬಿಡಿಯಾಗಿ ಹಾಕ್ಕೊತ ಹೋಗಿ ಚೆನ್ನಾಗಾಗುತ್ತೆ. ಆಮೇಲೆ ತುಂಬ ಸಿಂಪಲ್ ಇದಾಯ್ತಾ, ಜಸ್ಟ್ 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ತುಂಬ ಸಿಂಪಲ್, ಟೇಸ್ಟು ಹಾಗೆ ಇರುತ್ತೆ ಆಯಿತಾ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ. ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಯಿತಾ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಫುಲ್ಲು ಬ್ಲ್ಯಾಕ್ ಆಗೋಗ್ಬಿಡುತ್ತೆ, ಒಳಗಡೆ ಏನೂ ಆಗೇ ಇರಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ ಆಯಿತಾ. ಇವಾಗ ರೆಡಿಯಾಗಿದೆ, ತಗೊಳ್ತಾ ಇದೆ ಇವಾಗ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಆಯಿತಾ. ತುಂಬ ಸಿಂಪಲ್ಲಾಗಿ ಜಸ್ಟ್ 5 ನಿಮಿಷಕ್ಕಿಂತ ಕಮ್ಮಿನೇ, ಅಷ್ಟು ಬೇಗ ರೆಡಿ ಆಗುತ್ತೆ. ನೋಡಿ, ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ, ಟೇಸ್ಟು ಮಾತ್ರ ಹಾಗೇ ಇತ್ತು ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತರೆಗೂ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.